ಎಲ್ರಿಗೂ ನಮಸ್ಕಾರ. ರಂಗೋಲಿಯೊಂದಿಗಿನ ಪಯಣಕ್ಕೆ ಎಲ್ರಿಗೂ ಸ್ವಾಗತ. ಸರಳವಾದ ರಂಗೋಲಿಯೊಂದನ್ನು ಬಿಡಿಸ್ತಾ ಒಂದಿಷ್ಟು ಸಂಗತಿಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ. ಚಿತ್ರಕಲೆ ಮಾನವನ ಪ್ರಥಮ ಲಿಪಿ. ಈ ಲಕ್ಷಣಗಳನ್ನು ಜನಪದ ಚಿತ್ತಾರಗಳಲ್ಲಿ ನಾವು ಕಾಣ್ತೇವೆ. ನಾವಿವತ್ತು ಒಂದು ಪೇಂಟಿಂಗ್ ಮಾಡಬೇಕಾದ್ರೆ ಕ್ಯಾನ್ವಾಸನ್ನು ಬಳಸ್ತೇವೆ. ಅದೇ ಪೂರ್ವದಲ್ಲಿ ಬಂಡೆಕಲ್ಲುಗಳು, ಗವಿಗಳ ಮೇಲೆ ರೇಖಾತ್ಮಕ ಲಿಪಿ ರಚನೆಯಾಗ್ತಾ ಇತ್ತು. ನಾಗರಿಕತೆ ಬೆಳೆದಂತೆ ಗುಡಿಸಲುಗಳಲ್ಲಿ ಮಣ್ಣಿನ ಗೋಡೆ, ಅಂಗಳ, ಕೃಷಿ ಉಪಕರಣಗಳು, ಪಾತ್ರೆಗಳು, ಗೋವುಗಳ ಮೈಮೇಲೆ ಹಾಗೆ ಮನುಷ್ಯನ ದೇಹದ ಅಂಗಾಂಗಗಳ ಮೇಲೆ ಈ ಚಿತ್ರಗಳನ್ನು ಬಿಡಿಸಿದ್ದು ವಿಶೇಷ. ಒಂದು ಚುಕ್ಕೆ ಅಥವಾ ಬಿಂದುವಿನಿಂದ ಆರಂಭಗೊಳ್ಳುವಂತಹ ಈ ರೇಖಾಚಿತ್ರಗಳು ಮುಕ್ತಾಯದ ಹಂತಕ್ಕೆ ಬರುವಾಗ ಒಂದು ಸಂದೇಶ ಅದರಲ್ಲಿ ತಯಾರಾಗ್ತಾ ಇತ್ತು. ಈ ಚಿತ್ರಗಳಲ್ಲಿ ವೈಜ್ಞಾನಿಕತೆ, ಸಾಮಾಜಿಕತೆ, ಧಾರ್ಮಿಕತೆ, ಸಾಂಸ್ಕೃತಿಕ ಜಾಗೃತಿಯ ಚಿಹ್ನೆಗಳ ಸಂದೇಶ ಇದೆ. ಉದಾಹರಣೆಗೆ, ಒಂದು ಚೌಕಟ್ಟಲ್ಲಿ ಬಿಡಿಸುವಂತಹ ರಂಗೋಲಿ ಕಲೆಯನ್ನು ಗಮನಿಸಿದರೆ, ಈ ಕಲೆ ಸಾರ್ವಜನಿಕ ವಲಯದಲ್ಲಿ ಕಂಡುಬರುವಂಥದ್ದು ಮನೆ ಮುಂದಿನ ಅಂಗಳದಲ್ಲಿ. ಈ ಚಿತ್ರ ಅಂಗಳದಲ್ಲಿ ಮಾತ್ರವಲ್ಲ, ಬೇರೆ ಬೇರೆ ಸ್ಥಳಗಳಲ್ಲಿ ಬಿಡಿಸ್ತಾರೆ. ಅದಕ್ಕಾಗಿಯೇ ಮನೆ ನೋಡು, ಮನೆಯ ರಂಗೋಲಿ ನೋಡು ಎಂಬ ಗಾದೆ ಮನೆ ಮಾತಾಗಿದೆ. ರಂಗೋಲಿ ಬಿಡಿಸುವಂತಹ ಈ ಕ್ರಿಯೆಯಲ್ಲಿ ದಿನಕ್ಕೊಂದು ಚಿತ್ರದ ರಚನೆ ನಿಜಕ್ಕೂ ಬೆರಗು ಹುಟ್ಟಿಸುತ್ತೆ. ನಾನೊಮ್ಮೆ ಕ್ಷೇತ್ರ ಕಾರ್ಯಕ್ಕೆ ಹೋದಾಗ ಅಜ್ಜಿಯೊಬ್ಬರು ಬಾರೋ ಗುರು ರಾಘವೇಂದ್ರ ಎಂದು ಹಾಡುತ್ತಾ ಅಂಗಳದಲ್ಲಿ ರಂಗೋಲಿ ಹಾಕ್ತಾ ಇದ್ರು. ಅಜ್ಜಿ, ಏನಕ್ಕೆ ರಂಗೋಲಿ ಹಾಕ್ತೀರಿ ಎಂಬ ನನ್ನ ಪ್ರಶ್ನೆಗೆ, ಮಗ, ನೆಲ ಭೂಮಾತೆ, ಸೆಗಣಿ ಗೋಮಾತೆ, ಅದರ ಮೇಲೆ ರಂಗೋಲಿ ಬರಿತೀವಿ, ಲಕ್ಷ್ಮಿ ಮನೆಗೆ ಬರ್ತಾಳೆ, ದೇವರನ್ನು ರಂಗೋಲಿ ಮೂಲಕ ಮನೆಗೆ ಸ್ವಾಗತಿಸ್ತೀವಿ ಎಂದರು. ಅವರ ಮುಗ್ಧತೆಯ ಮಾತಿಗೆ ನಾನು ಭಾವುಕಳಾದೆ. ಭೂಮಿಗೆ ಮತ್ತು ಪಶುಪಾಲನಾ ಸಂಸ್ಕೃತಿಗೆ ಜನಪದರು ನೀಡಿದಂತಹ ಗೌರವವನ್ನು ಇಲ್ಲಿ ಕಾಣ್ತೀವಿ. ಸೆಗಣಿಯಲ್ಲಿ ಕ್ರಿಮಿನಾಶಕ ಗುಣಗಳಿರೋದರಿಂದ ಬ್ಯಾಕ್ಟೀರಿಯಾ, ಹುಳಹುಪ್ಪಡಿಗಳು ಮನೆ ಒಳಗೆ ಬರೋದಿಲ್ಲ. ಅಕ್ಕಿ ಹಿಟ್ಟಿನಿಂದ ರಂಗೋಲಿ ಹಾಕಿದಾಗ ಹುಳಹುಪ್ಪಡಿಗಳು ತಿಂದು ಹೋಗ್ತಾ ಇದ್ದವು. ಜೀವಿಗಳಿಗೆ ಆಹಾರ ನೀಡಬೇಕೆನ್ನುವಂತಹ ನಂಬಿಕೆ ಇಂದಿಗೂ ಹಳ್ಳಿಗಳಲ್ಲಿ ಇದೆ. ಬೆಳಿಗ್ಗೆ ಎದ್ದು ಅಂಗಳಕ್ಕೆ ನೀರನ್ನು ಚೆಲ್ಲಿ ನೆಲವನ್ನು ಸ್ವಚ್ಛಗೊಳಿಸುವಲ್ಲಿ ಪರಿಸರ ಸ್ವಚ್ಛತೆಯ ಜಾಗೃತಿ ಇದೆ. ಅನಂತರ ಪುಟ್ಟದಾದ ರಂಗೋಲಿ ಬಿಡಿಸುವ ಮೂಲಕ ಅಂದಿನ ಕೆಲಸ ಆರಂಭವಾಗುತ್ತೆ. ಇದೊಂಥರ ಪ್ರಕೃತಿ ಪೂಜೆಯೂ ಹೌದು. ಬೆಳಗಾಗ ನಾನೆದ್ದು ಯಾರ್ಯಾರ ನೆನೆಯಲ್ಲಿ ಎಳ್ಳು ಜೀರಿಗೆ ಬೆಳೆಯೋಳ ಭೂತಾಯ ಎದ್ದೊಂದು ಗಳಿಗೆ ನೆನೆದೇನ ಎನ್ನುವ ತ್ರಿಪದಿಯನ್ನು ನಾನು ಈ ರಂಗೋಲಿ ಕಲೆಗೆ ಅನ್ವಯಿಸಿಕೊಳ್ತಾ ಇದ್ದೇನೆ. ಜನಪದರಲ್ಲಿ ದಿನದ ಬದುಕು ಆರಂಭವಾಗುವಂತಹದ್ದು ರಂಗೋಲಿ ಹಾಕಿ ಭೂಮಿ ತಾಯಿಯನ್ನು ಪೂಜಿಸುವ, ಗೌರವಿಸುವ ಕ್ರಿಯೆಯಿಂದ ಎನ್ನುವುದನ್ನು ಗಮನಿಸಲೇಬೇಕು. ನಮ್ಮ ಬದುಕಿಗೊಂದು ಚೌಕಟ್ಟಿದೆ. ಹಾಗೆ ರಂಗೋಲಿಗೆ, ಅಲ್ಲಿ ಬಿಡಿಸುವಂಥ ಚಿತ್ರಗಳಿಗೆ, ಬಣ್ಣಗಳಿಗೆ ಒಂದು ಚೌಕಟ್ಟಿದೆ. ರಂಗೋಲಿ ಹಾಕುವ ಸಮಯವಂತೂ ಬೆಳಗ್ಗಿನ ಸಮಯ. ಕೆಲವೆಡೆ ಹಿಂದಿನ ದಿನ ಸಂಜೆಯೇ ರಂಗೋಲಿ ಬಿಡಿಸಿಡುವಂತಹ ಪದ್ಧತಿಯೂ ಇದೆ. ಆದರೆ ಇದಕ್ಕೆ ಯಾವುದೇ ಧಾರ್ಮಿಕ ವಿಧಿವಿಧಾನಗಳಿಲ್ಲ, ಯಾವುದೇ ಶಾಸ್ತ್ರೀಯ ನಿಯಮಗಳ ಮಡಿವಂತಿಕೆ ಇಲ್ಲ. ಜೊತೆಗೆ ಇಂತಹದ್ದೇ ಚಿತ್ರಗಳನ್ನು ಬಿಡಿಸಬೇಕು ಎನ್ನುವ ನಿಯಮವೂ ಇಲ್ಲ. ಇದಕ್ಕೆ ಸಂಬಂಧಿಸಿದ ಒಂದು ಒಗಟಿದೆ. ಅಂಗಳದಲ್ಲಿ ಮೊಸರು ಚೆಲ್ಲಿದೆ ಏನದು ಹೇಳಿ ಎನ್ನುವಲ್ಲಿ ಅಂಗಳ ಉಪಮೇಯ, ಮೊಸರು ಉಪಮಾನವಾಗಿದೆ. ಬಿಳಿದಾದ ಮೊಸರಿಗೆ ಬಿಳಿ ರಂಗೋಲಿ ಹಿಟ್ಟಿನ ಚಿತ್ರಗಳ ಹೋಲಿಕೆ ಕವಿರಾಜ ಮಾರ್ಗಕಾರ ಹೇಳಿರುವಂತಹ ಕುರಿತೋದೆದೆಯೊಂ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಎನ್ನುವ ಮಾತು ನೆನಪಿಗೆ ಬರುತ್ತೆ. ಇನ್ನು ಹಬ್ಬಗಳ ಸಂದರ್ಭದಲ್ಲಿ ಗೋಡೆಗೆ ಕಾರಣೆ ಬರೆಯುವ ಪದ್ಧತಿ ವಿಶೇಷ. ಗೋಡೆಯ ತಳಭಾಗಕ್ಕೆ ಕಾವಿ ಮಣ್ಣನ್ನು ಲೇಪಿಸಿ ಅದಕ್ಕೆ ಬಳ್ಳಿಗಳ ಹೂಗಳ ಚಿತ್ರ ಬಿಡಿಸ್ತಾರೆ. ಹೀಗೆ ಅಂಗಳದಲ್ಲಿ ಚಿತ್ರಗಳು, ಗೋಡೆಗೆ ಚಿತ್ರಗಳನ್ನು ಬರೆಯೋದಕ್ಕೆ ಸಾರಣೆ, ಕಾರಣೆ ಅಂತ ಕರೀತಾರೆ. ಸಾರಣೆ ಅಂದರೆ ನೆಲವನ್ನು ಮಣ್ಣಿನಿಂದ ಸಮತಟ್ಟು ಮಾಡಿ ಅದರ ಮೇಲೆ ಸಗಣಿಯಿಂದ ಸಾರಿಸೋದು, ಅನಂತರ ಅದರ ಮೇಲೆ ಚಿತ್ರಗಳನ್ನು ಬರೆಯೋದು. ಇದಕ್ಕಾಗಿಯೇ ನಾನು ಇವೆಲ್ಲವನ್ನ ಒಟ್ಟಾಗಿ ಜನಪದ ಚಿತ್ತಾರಗಳು ಎಂದೇ ಕರೆದಿದ್ದೇನೆ. ತಮ್ಮೆಲ್ಲರ ಪ್ರೋತ್ಸಾಹವನ್ನು ಮಗುದೊಮ್ಮೆ ನೆನಪಿಸಿಕೊಳ್ತಾ ಇದೀಗ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ತಮ್ಮೆಲ್ಲರ ಹಾರೈಕೆ ನನಗಿರಲಿ. ಮುಂದೆ ಇನ್ನೊಂದು ಸಂಚಿಕೆಯಲ್ಲಿ ರಂಗೋಲಿಯೊಂದಿಗಿನ ಪಯಣದ ತುಣುಕುಗಳೊಂದಿಗೆ ಬರ್ತೇನೆ. ಎಲ್ರಿಗೂ ನಮಸ್ಕಾರ.